ಇದು ಪ್ರಾರಂಭ ಧಾರ್ಮಿಕವಾಗಿ ರಥಯಾತ್ರೆ ಪ್ರಾರಂಭ ಆಗ್ತದೆ. ಬಾಗಲಕೋಟೆ ಜಿಲ್ಲೆಯಿಂದ ಹಾಗೂ ಬಡವಣಿ ಎಲ್ಲ ತಾಲೂಕುಗಳು ಹಳ್ಳಿಹೊಳೆ ಕೊಟ್ಟಡಿಕಲ್ಲು ಈ ಭಾಗದ ಸುತ್ತಮುತ್ತ ಎಲ್ಲ ಕಡೆ ಆ ರಥಯಾತ್ರೆ ಒಂದು ಸಾಂಘಿಕ ಉತ್ಸವ ನಡೀತಾ ಇದೆ. ತಾವು ಬರಬೇಕು ಅನ್ನೋದು ಜೊತೆಗೆ ತಿಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಹೊರ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಒಳ್ಳೆಯ ಕಲಾವಿದರು ಭಾಗಿ ಆಗುವುದರಿಂದ ಈ ಕಾರ್ಯಕ್ರಮ ರಥಯಾತ್ರೆಯ ಮೂಲಕ ಜನರಿಗೆ ಸಂದೇಶ ಕಳಿಸ್ತಕ್ಕಂಥದ್ದಾಗ್ತದೆ. 19ನೇ ತಾರೀಕು ಬಾದಾಮಿಯಲ್ಲಿ ಜನಪದ ಏನೇನು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕಳುಹಿಸಿದ್ದಾರೆ ಅಂತ 30-45 ತಂಡಗಳಿಗಿಂತ ಹೆಚ್ಚಿಗೆ ಭಾಗವಹಿಸಿ ಇಡೀ ಬಾದಾಮಿ ಸುತ್ತಮುತ್ತಲಿರ್ತಕ್ಕಂಥದ್ದು ಚಾರಿತ್ರಿಕವಾಗಿ ಲೋಕೋತ್ಸವ ಕಾರ್ಯಕ್ರಮಗಳು ಇದ್ದಾವೆ. 19ನೇ ತಾರೀಕು 6:30 ಗಂಟೆಗೆ ಈ ಉತ್ಸವದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಉತ್ಸವಕ್ಕೆ ಒಂದು ಚಾಲನೆ ನೀಡುವಂತ ಸಂದರ್ಭ ಬಂದಿದ್ದು ಇದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಅರವಿಂದ್ ತಿಮ್ಮಾಪುರ ಸಾಹೇಬರಿಗೆ ನಾನು ಮೊಟ್ಟ ಮೊದಲನೇದಾಗಿ ಒಬ್ಬ ಬಾದಾಮಿ ತಾಲೂಕಿನ ಶಾಸಕನಾಗಿ ಅವರಿಗೆ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಲವಾರು ವರ್ಷಗಳ ಬೇಡಿಕೆ ಆಗಿರುವುದರಿಂದ ಇವತ್ತು ನಮಗೆ ಕೂಡಿ ಬಂದಿದೆ. ಇಡೀ ಮತಕ್ಷೇತ್ರದ ಜನ ಇದು ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತ ಅನ್ನುವಂಥದ್ದಲ್ಲ, ಇಡೀ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಅಂತಂದ್ರೆ ತಪ್ಪಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕು, ಚಾಲನೆ ನೀಡಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಕಲಿಬೇಕಾಗ್ತದೆ. ಪೂರ್ವಭಾವಿಯಾಗಿ ಕಲಿಬೇಕಾದಂತ ಸಂದರ್ಭದಾಗ ಏನೆಲ್ಲ ರೂಪರೇಷೆಗಳಾಗ್ತಾವು, ಯಾವ ರೀತಿಯ ಕಾರ್ಯಕ್ರಮವನ್ನ ನೆರವೇರಿಸಬೇಕು, ಅದಕ್ಕೆ ಏನೆಲ್ಲ ಕೆಲಸಗಳು ಬೇಕಾಗ್ತಾವ, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಗಿ ಅನ್ನುವಂಥ ವಿಚಾರ ಇಟ್ಕೊಂಡು ಗೌರವಾನ್ವಿತ ಸಚಿವರು ಇವತ್ತು ಈ ವೇದಿಕೆಯನ್ನ ಬಂದು ಅದರ ವೇದಿಕೆಗೆ ಇವತ್ತು ಬಂದು ಅವರು ಸಹ ತಮ್ಮನ್ನ ಅಧಿಕಾರಿ ವರ್ಗವನ್ನ ಉದ್ದೇಶಿಸಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿ ತಮ್ಮ ಸಲಹೆಗಳನ್ನ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆ ಹೇಳಿ, ಬಹಳ ಮುಖ್ಯವಾಗಿ ಇದರ ಜೊತೆಗೆ ಅವತ್ತೇನು ಮಾಡಿ ಮುಖ್ಯಮಂತ್ರಿಗಳು ಬರ್ತಾರೆ ಅದರ ಕಾರ್ಯಕ್ರಮ ಯಾವ ರೀತಿ ಆಗುವುದ್ರ ಜೊತೆಗೆ ಮತ್ತಿನ್ನ ನಮ್ಮ ಬಾದಾಮಿ ತಾಲೂಕಿನ ಹಿರಿಯರು ಬೇರೆ ಬೇರೆ ಎಲ್ಲ ಮುಖಂಡರಿದ್ರು ಅವ್ರಿಗೆ ಸಲಹೆಗಳನ್ನು ಕೇಳೋಣ ಅನ್ನುವಂಥ ಮಾತನ್ನ ಸಚಿವರು ಹೇಳಿದ್ರು. ಹಾಗಾಗಿ ಅವ್ರನ್ನ ಸ್ವತಃ ಕಲಿಬೇಕಾಗಿರುವಂತ ಒಂದು ಅವಕಾಶ ಸಿಕ್ಕ, ಅದಕ್ಕಾಗಿ ತಾವು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಕ್ಕೆ ಸಹಾಯ ಹಿಡಿಯೋದಿಲ್ಲ. ನಾನು ಸಚಿವರಾಗಿಯೂ ನಾನು ಅಭಿನಂದನೆ ಹೇಳಬೇಕಾಗ್ತದೆ, ತಮಗೂ ಸಹ ನಾನು ಅಭಿನಂದನೆ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಎಲ್ಲ ರಾಜ್ಯದ ಗೌರವ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ಅದನ್ನ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಅದನ್ನ ಶಿಲಾನ್ಯಾಸ ಮಾಡಿಸುವಂತ ಕೆಲಸಕ್ಕೆ ನಾವು ಮಾಡ್ತೀವಿ. ಮತ್ತೆ ಯಶಸ್ಸಾಗಬೇಕಾದ್ರೆ ತಾವೆಲ್ಲರೂ ಕೂಡಿ ಅದಕ್ಕೆ ಕೈ ಜೋಡಿಸ್ಬೇಕು.